ನೀವು ಎಲ್ಲಿಗೂ ಹೋಗದೆಯೂ ಕೂಡ ವೇಟನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತಾದರೆ ಉದ್ವರ್ತನ ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಆಚಾರ್ಯ ಚರಕರು ಒಂದು ಕಷಾಯವನ್ನು ಮಾಡಿಕೊಂಡು ನಿತ್ಯ ಸೇವನೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಏನಂದರೆ ಇದೆಲ್ಲ ಆರಾಮಾಗಿ ನಿಮಗೆ ಗ್ರಂಥಿ ಅಂಗಡಿ ಅಥವಾ ಆಯುರ್ವೇದಿಕ್ ಮೆಡಿಕಲ್ ಶಾಪ್ಸಲ್ಲಿ ಸಿಗುವಂಥವು. ಇಲ್ಲೇನು ಹೇಳ್ತಾರೆ ಅಂತಂದರೆ ವಿಶೇಷವಾಗಿ ವಾತ ಕಫ ದೋಷಗಳನ್ನು ಶಮನ ಮಾಡುವಂತಹ ದ್ರವ್ಯಗಳನ್ನು ಆಹಾರವನ್ನು ಸೇವನೆ ಮಾಡಬೇಕು ಅಂತ. ನಮಸ್ಕಾರ. ಚರಕ ಸಂಹಿತೆಯ 21ನೇ ಅಧ್ಯಾಯ ಅಷ್ಟೌನಿಂದಿತೀಯ ಅಧ್ಯಾಯದಲ್ಲಿ ಬೊಜ್ಜಿಗೆ ಕಾರಣಗಳೇನು, ಬೊಜ್ಜಿಂದಾಗೋ ಸಮಸ್ಯೆಗಳೇನು ಮತ್ತು ಬೊಜ್ಜನ್ನು ಹೇಗೆ ಗುಣಪಡಿಸ್ಕೊಳ್ಬೇಕು ಇದನ್ನು ನೀಟಾಗಿ ಹೇಳಿಬಿಟ್ಟಿದ್ದಾರೆ. ಇಂದು ನಾವು ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಚರಕ ಸಂಹಿತೆಯಲ್ಲಿ ಹೇಳಿದ ವಿಷಯಗಳನ್ನು ತಿಳ್ಕೊಳ್ಳೋಣ. ಇದರಲ್ಲಿ ಕೆಲವೊಂದು ನಿಮಗೆ ಆಲ್ರೆಡಿ ನೀವು ಕೇಳಿದ್ದಾಗಿರುತ್ತೆ, ಮತ್ತೆ ಕೇಳ್ತಿದ್ದೇನೆ ಅಂತ ಅನಿಸ್ಬೋದು. ಆದರೆ ಬಹಳಷ್ಟು ಹೊಸ ವಿಷಯಗಳು ಖಂಡಿತ ನಿಮಗೆ ಇವತ್ತು ಸಿಕ್ಕೇ ಸಿಗ್ತವೆ. ಮೊದಲನೇದಾಗಿ ಬೊಜ್ಜಿಗೆ ಕಾರಣಗಳನ್ನು ಬಿಡಬೇಕು. ಅದರಲ್ಲಿ ಸುಮಾರು ಕಾರಣಗಳನ್ನು ಹೇಳಿದ್ದಾರೆ. ಉದಾಹರಣೆಗೆ ಅವ್ಯಾಯಾಮಾತ್ ಅಂದರೆ ದೈಹಿಕ ಶ್ರಮ ಇಲ್ಲದೇ ಇರೋದು, ಅಚಿಂತನಾತ್ ಅಂದರೆ ಮಾನಸಿಕ ಶ್ರಮವನ್ನು ವಹಿಸದೇ ಇರೋದು, ಇಡೀ ದಿವಸ ಆರಾಮಾಗಿ ಬಿದ್ದುಕೊಂಡು ಯೂಟ್ಯೂಬ್ ಶಾರ್ಟ್ಸ್ ನೋಡ್ತಿರೋದು ಅಂತ ಅಂದ್ಕೊಳ್ಳಿ. ಆ ಥರ ಮನಸ್ಸಿಗೆ ಕೆಲಸವನ್ನು ಕೊಡದೇ ಇರೋದು, ದೇಹಕ್ಕೆ ಕೆಲಸವನ್ನು ಕೊಡದೇ ಇರೋದು. ಬೀಜ ದೋಷಾತ್ ಅಂದರೆ ತಂದೆ ತಾಯಿಯಿಂದ ಬರೋದು ಅಂತ. ಅದಕ್ಕೆ ಗರ್ಭ ಸಂಸ್ಕಾರ ಅಂದರೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವ ಮೊದಲು ವಮನ, ವಿರೇಚನ, ಬಸ್ತಿ ಅಂತಹ ಪಂಚಕರ್ಮ ಚಿಕಿತ್ಸೆಗಳನ್ನು ತೆಗೆದುಕೊಳ್ಬೇಕು ಅಂತ. ಆ ಥರ ತೆಗೆದುಕೊಂಡಾಗ ಏನಾಗುತ್ತೆ ಅಂತಂದರೆ ನಮ್ಮ ದೋಷಗಳು ನಮ್ಮ ಮಕ್ಕಳಿಗೆ ಕ್ಯಾರಿ ಆಗಲ್ಲ. ಹಾಗಾಗಿ ಬೀಜ ದೋಷದಿಂದ ಅಂದರೆ ಹೆರಿಡೇಟರಿಯಿಂದ ನಿಮಗೆ ಬೊಜ್ಜು ಬಂದಿದೆ ಅಂತ ಆದರೆ ಅದಕ್ಕೆ ನೀವೇನು ಮಾಡಲಿಕ್ಕಾಗಲ್ಲ. ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗೆ ಅದು ಕ್ಯಾರಿ ಆಗದಿರೋ ಥರ ನೀವು ನೋಡ್ಕೊಳ್ಬಹುದು. ಇನ್ನು ಅತ್ಯಶನ, ಅತಿ ಸ್ನಿಗ್ಧ ಆಹಾರ ಅಂತೆಲ್ಲ ಹೇಳಿದ್ದಾರೆ. ಅಂದರೆ ಅತಿಯಾಗಿ ಆಹಾರವನ್ನು ಪದೇ ಪದೇ ಸೇವನೆ ಮಾಡೋದು ಅಥವಾ ಎಣ್ಣೆಯಲ್ಲಿ ಕರೆದಂಥ ಐಟಮ್ಸನ್ನು ಸೇವನೆ ಮಾಡೋದು, ಮಧುರ ಭೋಜನ ಅಂತ ಹೇಳ್ತಾರೆ, ಅಂದರೆ ಅತಿಯಾಗಿ ಸಿಹಿಯನ್ನು ತಿನ್ನೋದು, ಇದೆಲ್ಲ ಮಾಡಬಾರ್ದು ಅಂತ. ಎರಡನೇದು ಗುರುಚ ಅಪತರ್ಪಣಂ ಅಂತ ಹೇಳ್ತಾರೆ. ಅಂದರೆ ಜೀರ್ಣಕ್ರಿಯೆಗೆ ಹೆವಿಯಾಗಿದ್ದು, ಊಟ ಮಾಡಿದ ತಕ್ಷಣ ಹೊಟ್ಟೆ ಬೇಗ ತುಂಬಿತು ಅಂತ ಅನಿಸಬೇಕು, ಆದರೆ ದೇಹಕ್ಕೆ ಬೊಜ್ಜು ತರಬಾರ್ದು ಅಂತಹ ಆಹಾರವನ್ನು ಸೇವನೆ ಮಾಡಬೇಕು ಅಂತ. ಉದಾಹರಣೆಗೆ ನೆಲ್ಲಿಕಾಯಿ ಅಥವಾ ಸಿರಿಧಾನ್ಯಗಳು ಅಥವಾ ಬಾರ್ಲಿ, ಹಸಿ ತರಕಾರಿಗಳು ಅಂಥವು. ಈಗ ಉದಾಹರಣೆಗೆ ತರಕಾರಿಗಳನ್ನು ನೀವು ಹೆಚ್ಚಿಕೊಂಡು ಕ್ಯಾರೆಟ್ ಅಥವಾ ಬೀಟ್ರೂಟ್, ಮೂಲಂಗಿ, ಕೋಸು, ಸೌತೆಕಾಯಿ ಇಂಥವನ್ನು ಹಸಿದಾಗಿ ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಸಮಯದಲ್ಲಿ ಸೇವನೆ ಮಾಡಿದರೆ ಅದು ಬಹಳ ಬೇಗ ಹೊಟ್ಟೆ ತುಂಬದಂಗೆ ಅನಿಸುತ್ತೆ. ಆದರೆ ಸುಲಭವಾಗಿ ಡೈಜೆಸ್ಟ್ ಆಗಲ್ಲ ಮತ್ತು ದೇಹಕ್ಕೆ ಕ್ಯಾಲರಿ ಕೂಡ ತುಂಬ ಕಡಿಮೆ ಇರುತ್ತೆ. ಆದರೆ ಜೀರ್ಣಕ್ರಿಯೆ ಚೆನ್ನಾಗಿಲ್ಲದಿರುವವರು ಅಥವಾ ರಾತ್ರಿಯ ಸಮಯದಲ್ಲಿ ಅಥವಾ ಊಟ ಮಾಡಿದ ನಂತರ ಹೊಟ್ಟೆ ತುಂಬಿರುವಾಗ ಆಗ ಅದನ್ನು ಸೇವನೆ ಮಾಡಬಾರ್ದು. ಮಧ್ಯಾಹ್ನ ಸಮಯದಲ್ಲಿ ಊಟದ ಪ್ರಾರಂಭದಲ್ಲಿ ಇದನ್ನು ತಿಂದು ಆಮೇಲೆ ಸ್ವಲ್ಪ ಊಟ ಮಾಡೋದು ಒಳ್ಳೆಯದು. ಇನ್ನು ಮೂರನೇದು ತೀಕ್ಷ್ಣ, ಉಷ್ಣ, ರೂಕ್ಷ, ಬಸ್ತಿ ಅಂತ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಇದು ಪಂಚಕರ್ಮದಲ್ಲಿ ಬರೋದು. ಅಂದರೆ ಇದೆಲ್ಲ ಗುಣ ಇರುವಂಥ ತೀಕ್ಷ್ಣ, ಉಷ್ಣ, ರೂಕ್ಷ. ಈ ರೂಕ್ಷ ಅಂದರೆ ಒಣಗಿದ್ದು ಅಂತ, ಅಂದರೆ ಒಣಗಿಸುವಂಥದ್ದು ಅಂದರೆ ಈ ಫ್ಯಾಟ್ ಹೆಚ್ಚಾಗಿರುತ್ತಲ್ಲ ಬೊಜ್ಜು, ಅದನ್ನು ಒಣಗಿಸುವಂಥ ಇಂತಹ ಗುಣಗಳನ್ನು ಹೊಂದಿರುವಂತಹ ದ್ರವ್ಯಗಳಿಂದ ಬಸ್ತಿ ಕೊಡಬೇಕು ಅಂತ. ಇದನ್ನು ನಿಮ್ಮ ಆಯುರ್ವೇದ ವೈದ್ಯರು ಮಾಡಬೇಕೇ ಹೊರತು ನಿಮಗೆ ಅದ್ರ ಬಗ್ಗೆ ಗೊತ್ತಾಗಲಿಕ್ಕಿಲ್ಲ. ಒಟ್ಟಲ್ಲಿ ಈ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬಹುದು. ನಾಲ್ಕನೆಯದು ಉದ್ವರ್ತನ. ಉದ್ವರ್ತನ ಅಂತಂದರೆ ಕೋಲಕುಲತ್ಥಾದಿ ಚೂರ್ಣ ಅಂತ ಸಿಗುತ್ತೆ, ತ್ರಿಫಲಾ ಚೂರ್ಣ ಸಿಗುತ್ತೆ, ಸ್ವಲ್ಪ ಬೇಕಾದದಕ್ಕೆ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಈ ಥರ ಚೂರ್ಣಗಳಿಂದ ನಿಮಗೆ ಯಾವುದು ಸಿಗಲಿಲ್ಲ ಅಂದರೆ ಬರೀ ತ್ರಿಫಲಾ ಚೂರ್ಣ ತಂದುಕೊಂಡ್ರೂ ನಡೀತದೆ. ಈ ಚೂರ್ಣದಿಂದ ಮೇಲ್ಮುಖವಾಗಿ ಅಂದರೆ ಕೈ ಅಥವಾ ಹೊಟ್ಟೆಗೆ ಮಾಡ್ತಿದ್ರೆ ಅಂದರೆ ಈ ಥರ ಮೇಲ್ಮುಖವಾಗಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಬೆಳಿಗ್ಗೆ ಸ್ನಾನಕ್ಕೆ ಹೋಗುವ ಮೊದಲು ಇದನ್ನು ಮಾಡ್ಬೋದು. ಈ ಥರ ದಿನನಿತ್ಯ ಮಾಡೋದ್ರಿಂದ ಆ್ಯಕ್ಚುಲಿ ಆಯುರ್ವೇದದಲ್ಲಿ ದಿನಚರ್ಯದಲ್ಲಿ ಇದನ್ನು ಹೇಳ್ತಾರೆ, ಉದ್ವರ್ತನ ಮಾಡ್ಕೊಳ್ಬೇಕು ಅಂತ. ಈ ಥರ ನಿತ್ಯ ಮಾಡೋದ್ರಿಂದ ವೇಟ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಜನ ಅಂತಂದರೆ ಒಂದು 10 ದಿವಸನೋ 15 ದಿವಸನೋ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ತಾರೆ. ಅಲ್ಲಿ ನಿತ್ಯ ಉದ್ವರ್ತನ ಮಾಡ್ತಾರೆ. ಒಂದು ಸ್ವಲ್ಪ ಡಯಟ್ ಎಲ್ಲ ಇರುತ್ತೆ, ಸ್ವಲ್ಪ ವೇಟ್ ಕಡಿಮೆ ಆಗುತ್ತೆ, ಆಯಿತು ಸ್ವಲ್ಪ ವೇಟ್ ಕಡಿಮೆ ಆಯಿತು ಅಂತ ಮನೆಗೆ ಬರ್ತಾರೆ. ಮತ್ತೆ ಅದೇ ಥರದ ಆಹಾರ, ಅದೇ ಥರದ ದಿನಚರಿ ಆಗುತ್ತೆ. ಹಾಗಾಗಬಾರ್ದು. ನೀವು ಎಲ್ಲಿಗೂ ಹೋಗದೆಯೂ ಕೂಡ ವೇಟನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತಾದರೆ ಉದ್ವರ್ತನ ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಯಾಕೆಂದರೆ ಇದು ದಿನಚರ್ಯದಲ್ಲಿ ಹೇಳಿದ್ದು, ನಿತ್ಯ ಮಾಡ್ಬೋದು, ಜೊತೆಗೆ ವೇಟ್ ರಿಡಕ್ಷನ್ಗೆ ತುಂಬ ಒಳ್ಳೆಯದು. ತ್ರಿಫಲಾ ಚೂರ್ಣ, ಕೋಲಕುಲತ್ಥಾದಿ ಚೂರ್ಣ ಇಂಥವುಗಳಿಂದ ಉದ್ವರ್ತನ ಮಾಡ್ಕೊಳ್ಬೋದು. ಇಂಥ ತುಂಬ ಇವೆ ಮತ್ತು ಸದ್ಯಕ್ಕೆ ನಿಮಗೆ ಸುಲಭವಾಗಿ ಸಿಗುವಂಥವು ಇವು. ಆಚಾರ್ಯ ಚರಕರು ಒಂದು ಕಷಾಯವನ್ನು ಮಾಡಿಕೊಂಡು ನಿತ್ಯ ಸೇವನೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಏನಂದರೆ ಇದೆಲ್ಲ ಆರಾಮಾಗಿ ನಿಮಗೆ ಗ್ರಂಥಿ ಅಂಗಡಿ ಅಥವಾ ಆಯುರ್ವೇದಿಕ್ ಮೆಡಿಕಲ್ ಶಾಪ್ಸಲ್ಲಿ ಸಿಗುವಂಥವು. ಅಮೃತ ಬಳ್ಳಿ,
ಭದ್ರಮುಷ್ಟಿ ಮತ್ತು ತ್ರಿಫಲಾಚೂರ್ಣ ಇವು ಮೂರನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಒಂದು 2 ಗ್ರಾಮ್ ಅಂತ ಅಂದ್ಕೊಳ್ಳಿ. ಅದಷ್ಟನ್ನು ಹಾಕಿ ಅದಕ್ಕೆ 2 ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬತ್ತಿಸಬೇಕು. ಈ ಥರ ಬತ್ತಿಸಿದ ಕಷಾಯ ಸ್ವಲ್ಪ ತಣ್ಣಗಾಗ್ತದೆ, ಉಗುರು ಬೆಚ್ಚಗೆ ಬಂದ ನಂತರ ಅದಕ್ಕೆ ಜೇನುತುಪ್ಪವನ್ನು ಹಾಕ್ಕೊಂಡು ಸೇವನೆ ಮಾಡ್ಬೋದು. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಬೇಕಾದ್ರೂ ತಗೊಳ್ಬೋದು ಅಥವಾ ಸಂಜೆ ಕೂಡ ತಗೊಳ್ಬೋದು. ಬೆಳಿಗ್ಗೆ ಖಾಲಿ ಹೊಟ್ಟೆ ಹೆಚ್ಚು ಪ್ರಶಸ್ತ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಅಮೃತ ಬಳ್ಳಿ ಇದು ಉಷ್ಣ ಗುಣವನ್ನು ಹೊಂದಿದೆ, ಸ್ವಲ್ಪ ಮಟ್ಟಿಗೆ ತೀಕ್ಷ್ಣ ಗುಣ ಇದೆ, ಜೊತೆಗೆ ಇದು 3 ದೋಷಗಳನ್ನು ಶಮನ ಮಾಡುತ್ತೆ. ವಾತ ಪಿತ್ತ ಕಫ. ಇಲ್ಲೇನು ಹೇಳ್ತಾರೆ ಅಂತಂದರೆ ವಿಶೇಷವಾಗಿ ವಾತ ಕಫ ದೋಷಗಳನ್ನು ಶಮನ ಮಾಡುವಂತಹ ದ್ರವ್ಯಗಳನ್ನು ಆಹಾರವನ್ನು ಸೇವನೆ ಮಾಡಬೇಕು ಅಂತ. ಹಾಗಾಗಿ ಅಮೃತ ಬಳ್ಳಿ ಹೆಲ್ಪ್ ಆಗುತ್ತೆ. ಇನ್ನು ಭದ್ರಮುಷ್ಟಿಗೆ ಸ್ಥೌಲ್ಯಹಾರ ಅಂತಲೇ ಅದರ ಅಥವಾ ಅದರ ಗುಣಗಳನ್ನು ಹೇಳುವಾಗ ಹೇಳ್ತಾರೆ. ತುಂಬ ಚೆನ್ನಾಗಿ ವೇಟ್ ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅಮೃತ ಬಳ್ಳಿಯಿಂದ ಆಗುವಂಥ ಉಷ್ಣವನ್ನು ಕಡಿಮೆ ಮಾಡಲಿಕ್ಕೆ ಭದ್ರಮುಷ್ಟಿ ತುಂಬ ಹೆಲ್ಪ್ಫುಲ್. ಇನ್ನು ತ್ರಿಫಲಾಚೂರ್ಣ 3 ಅಂದರೆ ನೆಲ್ಲಿಕಾಯಿ, ಅಣಲೆಕಾಯಿ, ತಾರೆಕಾಯಿ ಇದು 3ಕ್ಕೂ ರೂಕ್ಷ ಗುಣ ಇದೆ, ಅಂದರೆ ಒಣಗಿಸುವಂಥ ಗುಣ. ಈ ಒಣಗಿಸುವ ಗುಣದ ಕಾರಣದಿಂದಾಗಿ ಇದು ಹೆಚ್ಚಾಗಿರುವಂಥ ಬೊಜ್ಜನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ನಾನು ಎಲ್ಲೇ ಹೇಳುವಾಗಲೂ ತ್ರಿಫಲಾಚೂರ್ಣವನ್ನು ತೆಗೆದುಕೊಳ್ಳಿ ಅಂತ ಹೇಳುವಾಗ ನಿಮ್ಮದು ದೇಹ ತುಂಬ ಒಣಗಿದ್ದರೆ, ಡ್ರೈ ನೇಚರ್ ಆಗಿದ್ದರೆ ಅಂಥವರು, ಅಂದರೆ ಕ್ರಷರ್ ಆಗಿದ್ದರೆ ತ್ರಿಫಲಾಚೂರ್ಣವನ್ನು ಹೆಚ್ಚಾಗಿ ತೆಗೆದುಕೊಳ್ಳಬಾರ್ದು. ತೆಗೆದುಕೊಳ್ಳೋದಿದ್ದರೆ ಹೆಚ್ಚಿನ ಪ್ರಮಾಣದ ತುಪ್ಪವನ್ನು ತಿನ್ನಬೇಕು ಅಂತ. ಆದರೆ ಇಲ್ಲಿ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕಾಗಿರೋದ್ರಿಂದ ತ್ರಿಫಲಾಚೂರ್ಣ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆದರೆ ಈ ಕಷಾಯ ಮಾಡಿಕೊಂಡು ಎಲ್ಲೋ ಒಂದು ವಾರನೋ 15 ತಿಂಗಳ ಕುಡಿದ್ರೆ ಸಾಕಾಗೋದಿಲ್ಲ. ವರ್ಷಗಟ್ಟಲೆ ಕುಡಿದಾಗ ತುಂಬ ಅನುಕೂಲ ಆಗುತ್ತೆ. ತುಂಬ ಉಷ್ಣ ಆಗುತ್ತೆ ಅನ್ನೋರು ಅಮೃತ ಬಳ್ಳಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಆಯಿತು. ಇನ್ನು ಜೇನುತುಪ್ಪವನ್ನು ಹಾಕ್ಕೊಂಡು ಕುಡಿಯೋದು. ಜೇನುತುಪ್ಪಕ್ಕೆ ತೀಕ್ಷ್ಣ, ಉಷ್ಣ, ರೂಕ್ಷ 3 ಗುಣ ಇದೆ. ಸೊ ಇದರಿಂದ ಇದು ತುಂಬ ಹೆಲ್ಪ್ಫುಲ್. ಮತ್ತು ಪ್ರತಿದಿನ ಸೇವನೆ ಮಾಡಲಿಕ್ಕೆ ಯೋಗ್ಯವಾಗಿರೋದು ಇಡೀ ದೇಹದ ಆರೋಗ್ಯವನ್ನು ಕೂಡ ಹೆಚ್ಚು ಮಾಡುತ್ತೆ. ಯಾರಿಗೆ ಉಷ್ಣ ಆಗುತ್ತಲ್ಲ ಅಂಥವರು ಸ್ವಲ್ಪ ಕಡಿಮೆ ಸೇವನೆ ಮಾಡಬೇಕು. ಮತ್ತು ಸಾಮಾನ್ಯವಾಗಿ ಒಂದು ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ ಅಂಥ ದೊಡ್ಡ ಉಷ್ಣ ಆಗೋದಿಲ್ಲ. ತುಂಬ ಉಷ್ಣ ಆಗುವಂಥವರು ಜೇನುತುಪ್ಪ ಹಾಕದೇ ಕಷಾಯ ಕುಡಿಬೇಕಾಗತ್ತಷ್ಟೆ. ಮತ್ತು ಚರಕರು ಇನ್ನೊಂದು ಸೆಟ್ ಹೇಳ್ತಾರೆ. ಅದರಲ್ಲಿ ವಾಯುವಿಡಂಗ, ಶುಂಠಿ, ಬಾರ್ಲಿ, ನೆಲ್ಲಿಕಾಯಿ ಮತ್ತು ಜೇನುತುಪ್ಪವನ್ನು ಹೇಳ್ತಾರೆ. ಅಂದರೆ ಈ ಬಾರ್ಲಿಯನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು. ಜೊತೆಗೆ ದಿವಸಕ್ಕೆ 1-2 ನೆಲ್ಲಿಕಾಯಿಯನ್ನು ತಿನ್ನಬೇಕು. ಅಡುಗೆ ಮಾಡುವಾಗ ಅಥವಾ ಊಟದ ಪ್ರಾರಂಭದಲ್ಲಿ ಶುಂಠಿಯನ್ನು ಸೇವನೆ ಮಾಡಬೇಕು. ಮತ್ತು ವಾಯುವಿಡಂಗವನ್ನು ಕಷಾಯ ಮಾಡಿಕೊಂಡೋ ಅಥವಾ ಜೇನುತುಪ್ಪ ಜೊತೆಗೋ ಸೇವನೆ ಮಾಡಬಹುದು. ಆದರೆ ವಾಯುವಿಡಂಗವನ್ನು ಅತಿಯಾಗಿ ಸೇವನೆ ಮಾಡಿದರೆ ಸಂತಾನದ ವಿಷಯದಲ್ಲಿ ಸಮಸ್ಯೆ ಆಗಬಹುದು. ಹಾಗಾಗಿ ಮಗುವಾಗಬೇಕು ಅಂತ ಇರುವವರು ವಾಯುವಿಡಂಗವನ್ನು ಅತಿಯಾಗಿ ಸೇವನೆ ಮಾಡೋದು ಸರಿಯಲ್ಲ. ಸ್ವಲ್ಪ ಶುಂಠಿಯ ಬಳಕೆಯನ್ನು ಜಾಸ್ತಿ ಮಾಡಲಿ. ನೆಲ್ಲಿಕಾಯಿಯನ್ನು ಹೆಚ್ಚೆಚ್ಚು ತಿನ್ನಬೇಕು. ದಿವಸಕ್ಕೆ 1, 2, 3, 4 ನೆಲ್ಲಿಕಾಯಿಯನ್ನು ಸೇವನೆ ಮಾಡ್ಬೋದು. ನೆಲ್ಲಿಕಾಯಿಯನ್ನು ಸೇವನೆ ಮಾಡೋದ್ರಿಂದ ಆಗುವ ಲಾಭಗಳು ತುಂಬ ಇವೆ. ಜೊತೆಗೆ ಬೊಜ್ಜು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನೆಲ್ಲಿಕಾಯಿ ಗುರು ಗುಣವನ್ನು ಹೊಂದಿರೋದ್ರಿಂದ, ಅಂದರೆ ಡೈಜೆಷನಿಗೆ ಸ್ವಲ್ಪ ಹೆವಿ ಆಗಿರೋದ್ರಿಂದ ನಮಗೆ ಹೊಟ್ಟೆ ತುಂಬಿದಂಗೆ ಅನಿಸುತ್ತೆ. ಆದರೆ ನಮ್ಮ ತೂಕ ಹೆಚ್ಚಾಗಲಿಕ್ಕೆ ಅದು ಬಿಡೋದಿಲ್ಲ. ಇನ್ನು ಜೇನುತುಪ್ಪ ಮತ್ತು ಹೇಳಬೇಕಾದ್ದಿಲ್ಲ. ಜೇನುತುಪ್ಪ ತುಂಬ ಒಳ್ಳೆಯದು ಬೊಜ್ಜಿರುವವರಿಗೆ ವಿಶೇಷವಾಗಿ. ಇನ್ನು ಕೆಲವು ಆಹಾರಗಳನ್ನು ಹೆಚ್ಚು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಅದರಲ್ಲಿ ಎಲ್ಲ ಆಹಾರದ ಲಿಸ್ಟ್ ಕೊಡಲಿಲ್ಲ. ಕೆಲವೊಂದು ಸಿಂಪಲ್ ನಮಗೆ ಅರ್ಥ ಆಗಬೇಕು ಅನ್ನುವ ಕಾರಣಕ್ಕೆ ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಅರ್ಥ ಮಾಡಿಕೊಂಡು ಪೇಷಂಟ್ಸಿಗೆ ಜೊತೆಗೆ ಬೇರೆದನ್ನು ಅದೇ ಗುಣವನ್ನು ಹೊಂದಿರುವಂಥದ್ದನ್ನು ಹೇಳ್ತೇವೆ. ಉದಾಹರಣೆಗೆ ಅವರು 1-2-3 ಮಿಲೆಟ್ಸನ್ನು ಹೇಳ್ತಾರೆ. ಸಾಮೆ, ಕೋದೋಲಿಮೆಟ್ ಇಂಥವು. ಸೊ ಬಹುತೇಕ ಎಲ್ಲ ಮಿಲೆಟ್ಸ್, ಸಿರಿಧಾನ್ಯಗಳು ಬೊಜ್ಜು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗ್ತವೆ. ಯಾಕೆಂದರೆ ಮತ್ತದೇನೆ ಗುರುಗುಣವನ್ನು ಹೆಚ್ಚು ಹೊಂದಿದ್ದೇವೆಲ್ಲ. ಅಂದರೆ ಡೈಜೆಷನ್ಗೆ ಸ್ವಲ್ಪ ಹೆವಿ, ಆದರೆ ಕ್ಯಾಲೋರಿ ಹೆಚ್ಚಿಲ್ಲದಿರೋದ್ರಿಂದ ಅಥವಾ ನಮ್ಮ ದೇಹದ ತೂಕವನ್ನು ಹೆಚ್ಚು ಮಾಡದೇ ಇರೋದರಿಂದ ವಾತ ಪ್ರಧಾನವಾದಂಥ, ರೂಕ್ಷ ಪ್ರಧಾನವಾದಂಥ ಗುಣವನ್ನು ಹೊಂದಿರೋ ಕಾರಣದಿಂದ ಅದು ತುಂಬ ಅನುಕೂಲ ಆಗುತ್ತೆ. ಸಿರಿಧಾನ್ಯದ ಬಗ್ಗೆ ಹೆಚ್ಚು ಡೀಟೇಲ್ಸ್ ಬೇಕು ಅಂತ ಆದರೆ ಅದರ ಸೈಡ್ ಎಫೆಕ್ಟ್ಸ್ ಏನು, ಅದನ್ನು ತಗೊಳ್ಳುವಾಗ ಏನು ಕಾಳಜಿ ಮಾಡಬಹುದು, ಅದರಿಂದ ಆಗೋ ಲಾಭಗಳೇನು ಅನ್ನೋದನ್ನು ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕ್ ಸಿಗುತ್ತೆ, ನೀವು ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು. ಮತ್ತು ಅದೇ ಬಾರ್ಲಿಯನ್ನು ಹೇಳಿದ್ದಾರೆ. ಆಮೇಲೆ ದ್ವಿದಳ ಧಾನ್ಯಗಳು, ಕುಲತ್ತ ಅಂದರೆ ಹುರುಳಿ, ಆಮೇಲೆ ಮುದ್ಗ ಅಂದರೆ ಹೆಸರು ಬೇಳೆ. ಸೊ ಈ ಥರದ್ದನ್ನು ಬೇಳೆ ಕಾಳುಗಳನ್ನು ನಾವು ಹೆಚ್ಚಾಗಿ ಸೇವನೆ ಮಾಡಿದಾಗ, ಆದರೆ ಉದ್ದನ್ನು ಸೇವನೆ ಮಾಡಿದರೆ ತೂಕ ಹೆಚ್ಚಾಗುತ್ತೆ. ಉಳಿದ ಬೇಳೆ ಕಾಳುಗಳನ್ನು ಸೇವನೆ ಮಾಡೋದ್ರಿಂದ ನಮಗೆ ತೂಕ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಮಾಡರ್ನ್ ಸೈನ್ಸ್ ಕೂಡ ಅದು ಹೇಳುತ್ತೆ, ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಿ ಪ್ರೋಟೀನ್ ಇಂಟೇಕನ್ನು ಹೆಚ್ಚು ಮಾಡಿದರೆ ಬೊಜ್ಜು ಕಡಿಮೆ ಆಗುತ್ತೆ ಅಂತ. ಹಾಗಾಗಿ ಈ ಲಿಸ್ಟಲ್ಲಿ ಅವರು ಬಾರ್ಲಿ ಮತ್ತು ಈ ಸಿರಿಧಾನ್ಯಗಳನ್ನು ಹೇಳಿದ್ದಾರೆ ಅಂದರೂ ಕೂಡ ಕಾರ್ಬೋಹೈಡ್ರೇಟ್ ರಿಚ್ ಆಗಿರುವಂಥ
ದ್ರವ್ಯ ಅಂದರೆ ಆಹಾರ ಪದಾರ್ಥಗಳು ಅಂದರೆ ಅಕ್ಕಿ, ಗೋಧಿ ಇವುಗಳ ವಿಷಯವನ್ನು ಹೇಳಲೇ ಇಲ್ಲ. ನೋಡಿ ಮತ್ತೆ ಮಧುದಕ ಅಂತ ಹೇಳ್ತಾರೆ. ಎಷ್ಟು ಕಡೆ ಜೇನುತುಪ್ಪ 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 ಅಂತ ಹೇಳ್ತಾರೆ ಅಂತ. ನಿಜವಾಗಿಯೂ ಒಳ್ಳೆಯ ಜೇನುತುಪ್ಪವನ್ನು ಸೇವನೆ ಮಾಡಿದರೆ ಖಂಡಿತ ಬೊಜ್ಜಿರೋರಿಗೆ ಅನುಕೂಲ ಆಗುತ್ತೆ. ಮಧುದಕ ಅಂದರೆ ನೀರಿಗೆ ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಂಡು ಅದನ್ನೇ ಆಗಾಗ ಸೇವನೆ ಮಾಡ್ತಾ ಇರೋದು ಅಂತ. ಸೊ ಈ ಥರ ಸೇವನೆ ಮಾಡ್ತಾ ಹೋದರೆ ಬೊಜ್ಜಿಗೆ ತುಂಬ ಅನುಕೂಲ ಆಗುತ್ತೆ. ಆದರೆ ಜೇನುತುಪ್ಪ ಒಳ್ಳೆ ಕ್ವಾಲಿಟಿದಾಗಿರಬೇಕು. ಭಾಳಷ್ಟು ಕಡೆ ಏನೇನೋ ಆರ್ಟಿಫಿಷಿಯಲ್ ಜೇನುತುಪ್ಪ ತಯಾರು ಮಾಡ್ತಾರೆ, ಸಕ್ಕರೆ ಪಾಕ ಹಾಕಿ ಜೇನುತುಪ್ಪ ತಯಾರು ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಕಾಳಜಿ ಇರಲಿ. ದಯವಿಟ್ಟು ಜೇನುತುಪ್ಪ ನಿಮ್ಮಲ್ಲಿ ಸಿಗತ್ತಾ ಅಂತ ಕೇಳಿದರೆ ಇಲ್ಲ, ನಾವು ಮಾರಾಟ ಮಾಡುವಷ್ಟು ನಾವು ತೆಗೆದುಕೊಳ್ಳೋದಿಲ್ಲ. ಔಷಧಿ ತಯಾರು ಮಾಡಲಿಕ್ಕೆ ಬೇಕಾದಷ್ಟು ಜೇನುತುಪ್ಪ ಮಾತ್ರ ತೆಗೆದುಕೊಳ್ತೇವೆ. ನೀವು ಎಲ್ಲಿಯಾದರೂ ಒಂದು ಒಳ್ಳೆಯ ಸೆಂಟರ್ಗೆ ಹೋಗಿ ಅಥವಾ ನಿಮಗೆ ಪರಿಚಯ ಇರುವವ್ರ ಹತ್ರ ಯಾವುದೋ ಹಳ್ಳಿಯಲ್ಲಿ ಕೇಳಿ ಸ್ವಲ್ಪ ಶ್ರಮ ಪಡಬೇಕು. ಆ ವಿಷಯದಲ್ಲಿ ಹುಡುಕಿಕೊಂಡು ಆಮೇಲೆ ಜೇನುತುಪ್ಪವನ್ನು ತೆಗೆದುಕೊಳ್ಬಹುದು. ಇನ್ನು ದಿನಚರಿ ಹೇಗಿರಬೇಕು ಅಂತ ಹೇಳುವಾಗ ಪ್ರಜಾಗರಣ ಅಂತ ಹೇಳ್ತಾರೆ. ಅಂದರೆ ಅತಿಯಾಗಿ ನಿದ್ದೆ ಮಾಡಬಾರ್ದು ಅಂತ. ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದುಬಿಡಬೇಕು. ಎಲ್ಲರೂ ನಿದ್ದೆ ಮಾಡೋದಕ್ಕಿಂತ ಸ್ವಲ್ಪ ಕಡಿಮೆ ನಿದ್ದೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಹಗಲು ನಿದ್ದೆ ಮಾತ್ರ ಮಾಡಲೇಬಾರ್ದು. ಎಂಥವರಿಗೂ ಬೊಜ್ಜು ಬರಬೇಕು ಅಂತಾದರೆ ಹಗಲು ನಿದ್ರೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಹಗಲು ನಿದ್ದೆಯನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಒಳ್ಳೆಯ ತೂಕ ಹೆಚ್ಚಾಗೋದಿಲ್ಲ, ಅನಾವಶ್ಯಕವಾಗಿ ಬೊಜ್ಜು ಬೆಳೀತದೆ. ದಯವಿಟ್ಟು ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಮತ್ತು ಅದೇನೆ ವ್ಯಾಯಾಮ, ಮಾನಸಿಕ ಶ್ರಮ ಮಾಡಬೇಕು ಅಂತ ಹೇಳ್ತಾರೆ. ದೈಹಿಕವಾಗಿ ವ್ಯಾಯಾಮ ಮಾಡಬೇಕು, ಮೆಂಟಲಿ ಸ್ವಲ್ಪ ಶ್ರಮ ವಹಿಸಬೇಕು. ಅಂದರೆ ಆಫೀಸಲ್ಲಿ ಕುಳಿತುಕೊಂಡು ಕೆಲಸ ಮಾಡಿದ್ರೂ ಪರವಾಗಿಲ್ಲ, ಸ್ವಲ್ಪ ತಲೆ ಉಪಯೋಗಿಸಿ ಕೆಲಸ ಮಾಡಬೇಕು. ಆ ಕೆಲಸವನ್ನು ಎಂಜಾಯ್ ಮಾಡಬೇಕು, ಆದರೆ ತಲೆ ಖರ್ಚು ಮಾಡೋದು ಅಂತ ಹೇಳ್ತಾರಲ್ಲ ಆ ಥರ ಇರಬೇಕು ಅಂತ. ಅದರಿಂದ ಕೂಡ ವೇಟ್ ರಿಡಕ್ಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಒಟ್ಟಿನಲ್ಲಿ ಸುಮಾರು ವಿಷಯಗಳನ್ನು ನಾವು ಇವತ್ತು ತಿಳ್ಕೊಂಡಿದ್ದೇವೆ. ಇವುಗಳಲ್ಲಿ ಯಾವುದನ್ನು ನೀವು ಮಾಡ್ತಾ ಇಲ್ಲ, ಯಾವುದನ್ನು ನೀವು ಇನ್ನೂ ಫಾಲೋ ಮಾಡಬೇಕು ಅಂತ ನಿಮಗೆ ಅನಿಸ್ತಾ ಇದೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.